ಕರ್ನಾಟಕ ಅಗ್ರವಾರ್ತೆಯಲ್ಲಿ ರಾಜಕೀಯದ ಸುದ್ದಿ, ಅದು ಕೂಡ ಮಂಡ್ಯದ ಸುದ್ದಿ. ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏನಾಗ್ತಾ ಇದೆ? ರಣಕಣ ಈಗ ಮಂಡ್ಯದಲ್ಲಿ ಜೋರಾಗ್ತಾ ಇದೆ, ಚುರುಕಾಗ್ತಾ ಇದೆ. ಜೊತೆಗೆ ಈ ಮಹಾಯುದ್ಧದಲ್ಲಿ ಧುಮುಕುವ ಸೇನಾನಿಗಳು ಯಾರ್ಯಾರು ಅನ್ನುವಂತಹ ಡೀಟೇಲ್ಸ್ ಅನ್ನ ನಿಮ್ಮೆದುರಿಗಿಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಹಾಗಿದ್ರೆ ಮಂಡ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಈಗ ಮೈತ್ರಿ ಆಗಿರೋದ್ರಿಂದಾಗಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದರ ಮೇಲೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ರಣಕಣ ಯಾವ ರೀತಿ ರೋಚಕ ಆಗುತ್ತೆ ಅನ್ನೋದು ನಿಲ್ಲುತ್ತೆ. ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಒಂದು ಕಡೆ ಕುತೂಹಲ ಆದ್ರೆ, ಮಂಡ್ಯ ಕ್ಷೇತ್ರದಲ್ಲಿ ಜೆಡಿಎಸ್ ಬಂದ್ರೆ ಆಗ ಸುಮಲತಾ ಏನ್ ಮಾಡ್ತಾರೆ? ಸುಮಲತಾ ಪಕ್ಷೇತರ ಅಭ್ಯರ್ಥಿ ನಿಜ, ಆದ್ರೆ ಬಿಜೆಪಿಯನ್ನ ಬೆಂಬಲಿಸಿದ್ದಾರೆ. ಈಗ ಬಿಜೆಪಿ ಜೆಡಿಎಸ್ ಜೊತೆ ಸಖ್ಯ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸುಮಲತಾಗೆ ಮಂಡ್ಯ ಕ್ಷೇತ್ರವನ್ನ ಕುಮಾರಸ್ವಾಮಿ ಬಿಟ್ಕೊಡ್ತಾರ? ಮಂಡ್ಯ ಯುದ್ಧದಲ್ಲಿ ಸಂಧಾನ ಆಗತ್ತಾ ಅಥವಾ ಮತ್ತೊಂದು ಸಮರನ? ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಸುಮಲತಾಗೆ ಮಂಡ್ಯ ಕ್ಷೇತ್ರವನ್ನೇನಾದ್ರೂ ಕುಮಾರಸ್ವಾಮಿ ಅವರು ಬಿಟ್ಕೊಡುವಂತ ಸಾಧ್ಯತೆ ಇದೆಯಾ? ಈ ಬಾರಿಯೂ ಮಂಡ್ಯದಿಂದಲೇ ಸುಮಲತಾ ಸ್ಪರ್ಧೆ ಮಾಡೋದು ಪಕ್ಕಾನಾ? ಸುಮಲತಾ ಸ್ಪರ್ಧೆಯ ಬಗ್ಗೆ ಹನಕೆರೆ ಶಶಿಕುಮಾರ್ ಹೇಳಿಕೆಯನ್ನ ಕೊಡ್ತಾರೆ. ಹನಕೆರೆ ಶಶಿಕುಮಾರ್ ಸಂಸದೆ ಸುಮಲತಾ ಅವರ ಆಪ್ತ. ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಸುಮಲತಾ ಇರ್ತಾರೆ. ಬಿಜೆಪಿಯ ಸದಸ್ಯತ್ವ ಇನ್ನೂ ಅವರು ಪಡೆದಿಲ್ಲ, ಬಾಹ್ಯ ಬೆಂಬಲ ನೀಡಿದ್ದಾರಷ್ಟೇ. ಮಂಡ್ಯ ಕ್ಷೇತ್ರವನ್ನ ಬಿಜೆಪಿಯೇ ಉಳಿಸಿಕೊಳ್ಳುವ ವಿಶ್ವಾಸ ಇದೆ. ಮಂಡ್ಯ ಜೆಡಿಎಸ್ಗೆ ಕೊಟ್ಟರು ಸುಮಲತಾ ಸ್ಪರ್ಧೆ ಮಾಡೋದು ಖಚಿತ. ಪಕ್ಷ ಯಾವುದಾದ್ರೂ ಸುಮಲತಾ ಅಭ್ಯರ್ಥಿ ಆಗಿರಬೇಕು. ಮೈತ್ರಿಗೆ ಸೆಡ್ಡು ಹೊಡೆಯುವ ಸೂಚನೆಯನ್ನ ಕೊಟ್ಟ ಸಂಸದೆ ಸುಮಲತಾ ಆಪ್ತ. ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಏನಾಗಿದೆ, ಆ ಸಂದರ್ಭದಲ್ಲಿ ಕೆಲವೊಂದು ಊಹಾಪೋಹಗಳು, ಆ ನಿಟ್ಟಿನಲ್ಲಿ ಇಲ್ಲಿಯ ಮಂಡ್ಯ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಡ್ತಾರೆ, ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಇಲ್ಲ ಅಂತ ಕೆಲವು ಊಹಾಪೋಹಗಳು ಏನಿತ್ತು, ಆ ನಿಟ್ಟಿನಲ್ಲಿ ಸ್ಪಷ್ಟೀಕರಣ ಕೊಡಲಿಕ್ಕೆ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಎಲ್ಲ ಕೂಡ ಅವರಿಗೆ ಒತ್ತಾಸೆಯನ್ನು ನೀಡಿದ್ದೇವೆ. ಅವರು ಕೂಡ ಪೂರಕವಾಗಿ ನಮಗೆಲ್ರಿಗೂ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. 2024 ಲೋಕಸಭಾ ಚುನಾವಣೆಯಲ್ಲಿ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಖಂಡಿತ ಇರುತ್ತೇನೆ ಅಂತೇಳಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಕೂಡ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರಿಗೆ ಈ ಚುನಾವಣೆಯಲ್ಲಿ ಬಿಜೆಪಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಉಳಿಸ್ಕೊಳ್ತಾರೆ ಅನ್ನೋ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಈ ಒಂದು ಕ್ಷೇತ್ರದಲ್ಲಿ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನ, ರೂಪುರೇಷೆಗಳನ್ನ ಮಾನದಂಡವಾಗಿ ಇಟ್ಕೊಂಡು ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರು ಚುನಾವಣೆಯಲ್ಲಿ ಇರ್ತಾರೆ ಅಂತ ಹೇಳಕ್ಕೆ ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಸ್ವತಃ ಹನಕೆರೆ ಶಶಿಕುಮಾರ್ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಶಿಕುಮಾರ್ ಅವರೇ. ಮೇಡಮ್ ನಮಸ್ತೆ ಮೇಡಮ್. ಶಶಿಕುಮಾರ್ ಅವರೇ, ಈಗಾಗಲೇ ಲೋಕಸಭೆ ಚುನಾವಣೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿವೆ. ಈ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಕಥೆ ಏನು ಅನ್ನುವಂತಹ ಪ್ರಶ್ನೆ ಆರಂಭದಿಂದಲೂ ಕೂಡ ಇದೆ. ಸೊ ಈಗ ಸುಮಲತಾ ಅವರ ಮುಂದಿನ ನಡೆ ಏನಾಗಿರುತ್ತೆ? ಅವರು ಬಿಜೆಪಿಯಿಂದ ಕಣಕ್ಕಿಳಿತಾರ? ಒಂದು ವೇಳೆ ಎರಡೂ ಪಕ್ಷಗಳು ಮೈತ್ರಿ ಮಾಡ್ಕೊಂಡಿರುವಂತಹ ಕಾರಣ ಈ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ ಅಭ್ಯರ್ಥಿ ನಿಲ್ಬೇಕು ಅಂತಾದ್ರೆ ವಾಟ್ ನೆಕ್ಸ್ಟ್? ಈಗ ನಾವಂತೂ ನಾನು ಆಗ್ಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ ಮೇಡಮ್. ನಮ್ಮದು ಸ್ಪಷ್ಟವಾದಂತ ನಿರ್ಧಾರ, ನಮ್ಮ ನಾಯಕಿಯಾದಂತ ಸುಮಲತಾ ಅಂಬರೀಷ್ ಅವರದ್ದು ಕೂಡ ಸ್ಪಷ್ಟವಾದ ನಿರ್ಧಾರ. ಏನಂತ ಹೇಳಿದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ 2024ಕ್ಕೆ ಅವರ ಅಭ್ಯರ್ಥಿಯಾಗಿ ಖಂಡಿತ ಇರ್ತಾರೆ. ನಾವು ಬಿಜೆಪಿಗೆ ಬಾಹ್ಯ ಬೆಂಬಲವನ್ನ ಕೊಟ್ಟಿರತಕ್ಕಂಥದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ನಾವು ನಂಬಿದ್ದೀವಿ. ನಾವು ಅವರು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದು. ಬಿಜೆಪಿಗೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅವರು ಒಕ್ಕಲಿಗರ ನಾಯಕರಾಗಿರ್ತಕ್ಕಂಥ ಸುಮಲತಾ ಅಂಬರೀಷ್ ಅವರು ಮತ್ತೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅವ್ರೇನಾರ ಪ್ರಾಬಲ್ಯವನ್ನು ಹೊಂದಬೇಕು ಅಂತ ಹೇಳಿದ್ರೆ ಖಂಡಿತ ಬಿಜೆಪಿಗೆ ಈ ಸಲ ಅವರು ಲೋಕಸಭಾ ಕ್ಷೇತ್ರವನ್ನ
ಖಂಡಿತ ಬಿಜೆಪಿಯವರು ಉಳಿಸ್ಕೊಂತಾರೆ. ಒಂದು ವೇಳೆ ಅವ್ರೇನಾದ್ರೂ ಬಿಜೆಪಿಯವರು ಜೆಡಿಎಸ್ಗೆ ಏನಾದ್ರೂ ಆ ಒಂದು ಸ್ಥಾನವನ್ನ ಬಿಟ್ಕೊಟ್ಟದಂತ ಆದ ಪಕ್ಷದಲ್ಲಿ ನಾವು ರಾಜಕಾರಣ ಮಾಡ್ಲೇಬೇಕಲ್ವಾ? ಈಗ ಅಂಬರೀಷ್ ಅಣ್ಣವರು ಮಂಡ್ಯದಲ್ಲಿದ್ದಂಥವ್ರು, ಸುಮಲತಾ ಅಂಬರೀಷ್ ಅವರು ಮಂಡ್ಯದ ಸೊಸೆ ಆಗಿರ್ತಕ್ಕಂಥವ್ರು, ಅಂಬರೀಷ್ ಅಣ್ಣ ಅಭಿಮಾನಿಗಳು ಹಾಗೆ ಸುಮಲತಾ ಅಂಬರೀಷ್ ಅಭಿಮಾನಿಗಳು ರಾಜಕಾರಣದಲ್ಲಿ ಇರ್ಲೇಬೇಕಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ನಾಯಕರಂತ ಸುಮಲತಾ ಅಂಬರೀಷ್ ಅವರಿಗೆ ನಾವು ಹೇಳಿದ್ದೀವಿ. ಅವರು ಕೂಡ ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಏನು ಇಲ್ಲ ಅಂತ ಹೇಳ್ತಾ ಇದ್ರು. ಈಗ 4 ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥ ಸಾಧನೆಗಳು ಜನರ ಮುಂದೆ ಇದೆಯಲ್ಲ. ಸೊ ಹಾಗೆ ಜನರ ಮುಂದೆ ಇರ್ತಕ್ಕಂಥ ಸಾಧನೆಯನ್ನ ನಾವು ಜನಗಳ ಮುಂದೆ ಹೋಗ್ತೀವಿ ಚುನಾವಣೆ. ಅಂದ್ರೆ ಮತ್ತೆ ಪಕ್ಷೇತರ ಅಭ್ಯರ್ಥಿಯಾಗೇ ನಿಲ್ತಾರೆ. ಅಲ್ಲ, ಖಂಡಿತ ಅಭ್ಯರ್ಥಿ ಅಂತೂ ಖಂಡಿತ ಇದ್ದೇ ಇರ್ತೀವಿ. ಪಕ್ಷೇತರ ಅಭ್ಯರ್ಥಿ ಆಗ್ಬೋದು, ಪಕ್ಷದಿಂದ ಆಗ್ಬೋದು, ಮತ್ತೊಂದಾಗ್ಬೋದು. ಒಟ್ಟಿನಲ್ಲಿ ನಮ್ಮ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗುವಂತ ಪ್ರಮೇಯ ನಮ್ಮ ನಾಯಕಿಯಾದಂತ ಸುಮಲತಾ ಅಂಬರೀಷ್ ಅವ್ರಿಗೂ ಇಲ್ಲ, ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಿ ಜನಕ್ಕೂ ಇಲ್ಲ. ಯಾಕೆಂದ್ರೆ ಅವ್ರು ಮಾಡಿರ್ತಕ್ಕಂತ ಸಾಧನೆಗಳು ನಮ್ ಕಣ್ಣು ಮುಂದೆ ಇದೆ. ಬಟ್ ಶಶಿ ಈಗ ಮೈತ್ರಿ ಆದ ಮೇಲೆ ಮಾತುಕತೆ ಏನಾದ್ರೂ ನಡೀತಾ? ಬಿಜೆಪಿಯ ನಾಯಕರು ಯಾರಾದ್ರೂ ಮಾತನಾಡಿದ್ರ ಅಥವಾ ಸುಮಲತಾ ಅವರೇನಾದ್ರೂ ಮಾತುಕತೆ ನಡೆಸೋದಕ್ಕೆ ಮುಂದಾದ್ರ? ಯಾಕಂದ್ರೆ ಯಾರ ವಿರುದ್ಧ ಸೆಣಸಿ ಅಭೂತಪೂರ್ವವಾದಂತಹ ಗೆಲುವನ್ನ ಸಾಧಿಸಿದ್ರು ಮಂಡ್ಯ ಸಂಸದೆ ಸುಮಲತಾ ಅವರು, ಆ ಪಕ್ಷದ ಜೊತೆಗೆ ಈಗ ಬಿಜೆಪಿ ಮೈತ್ರಿನ ಮಾಡ್ಕೊಂಡಂತಹ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ, ಈ ಒಂದು ಬದಲಾವಣೆ ಆದ ಮೇಲೆ ಏನಾದ್ರೂ ಮಾತುಕತೆ ಆಗಿದೆಯಾ? ತಮ್ಮ ಗಮನಕ್ಕಿದೆಯಾ? ಖಂಡಿತ. ಈಗ ಇದರ ಬಗ್ಗೆ ನಮ್ಮ ಬಿಜೆಪಿ ಹೈಕಮಾಂಡ್ ಆಗ್ಲಿ ಮತ್ತೆ ನಮ್ಮ ಸುಮಲತಾ ಅಂಬರೀಷ್ ಅವರಿಗಾಗ್ಲಿ ಇದುವರೆಗೂ ಕೂಡ ಅವ್ರು ಯಾವುದೇ ರೀತಿಯಾದಂತ ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ. ಈ ಕ್ಷೇತ್ರವನ್ನ ಬಿಟ್ಕೊಡೋದಾಗ್ಲಿ, ಈ ಕ್ಷೇತ್ರ ನಮ್ಗೆ ಇರೋದಾಗ್ಲಿ ಇದುವರೆಗೂ ಕೂಡ ಪ್ರಸ್ತಾಪನೆ ಆಗಿಲ್ಲ. ನಮ್ಮದು ಏನಿದ್ರು, ನಮ್ಮ ಅಜೆಂಡಾ ಏನ್ ಹೇಳಿದ್ರು, ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಬಲಪಡಿಸ್ಬೇಕು ಅಂತ ಹೇಳಿದ್ರೆ ಬಿಜೆಪಿ ಅಭ್ಯರ್ಥಿ ಹಾಕ್ಲೇಬೇಕು. ಬಿಜೆಪಿ ಈಗ ಇವರು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಂಡ್ರೆ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಕಥೆ ಏನು? ನೆಕ್ಸ್ಟ್ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಸೆಣಸಾಟ ನಡೆದ್ರು, ಕಾಂಗ್ರೆಸ್ ವಿರುದ್ಧ ಸೆಣಸಾಟ ಮಾಡಿದ್ರು, ಅವ್ರ ಕಥೆ ಏನು? ಸೊ ನಮ್ಗೆ ಏನಾಗಿದೆ, ಈಗ ತಾವು ಕ್ಷೇತ್ರದಲ್ಲಿದ್ದೀರಿ, ಕ್ಷೇತ್ರದ ಪ್ರತಿಯೊಂದು ಚಲನವಲನವೂ ಕೂಡ ತಮಗೆ ಗೊತ್ತು. ಸೊ ಅಲ್ಲಿ ಯಾವ ರೀತಿಯ ಚರ್ಚೆಗಳು ಆಗ್ತಾ ಇದೆ ಅಂತ, ಸುಮಲತಾ ಅವರೇ ಬಿಜೆಪಿ ಅಭ್ಯರ್ಥಿಯಾಗಿ ನಿಲ್ಲುವಂಥದ್ದೇ ಹೆಚ್ಚಾಗಿ ಕಂಡು ಬರ್ತಾ ಇದೆಯಾ, ಅಥವಾ ಮತ್ತೆ ಏನಾದರೂ ಬೆಳವಣಿಗೆಗಳು ಆಗಬಹುದಾ ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದ್ದ ಹಾಗೆ? ಖಂಡಿತ ಮೇಡಮ್. ಈಗ ಲೋಕಸಭಾ ಕ್ಷೇತ್ರದಲ್ಲಿ ಈಗ 2024 ಬರ್ತಕ್ಕಂತ ಚುನಾವಣೆಯಲ್ಲಿ ಎಲ್ಲ ಈಗಿನ ಏನಾಗ್ತಾ ಇದೆ, ಒಂದು ಟ್ರೆಂಡ್ ಶುರು ಆಗ್ತಾ ಇದೆ. ಸುಮಲತಾ ಅಂಬರೀಷ್ ಅವರೇ ಅಭ್ಯರ್ಥಿ ಆಗ್ಬೇಕು, ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರೇ ಕೂಡ ನೆಕ್ಸ್ಟ್ MP ಆಗ್ಬೇಕು ಅಂತ ಹೇಳಿ ಇಡೀ ಜನ ಮಾತಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಬಿಜೆಪಿಯವರು ಇದನ್ನ ಉಪಯೋಗ ಮಾಡ್ಕೊಂಡ್ರೆ ಖಂಡಿತ ಅದಕ್ಕೆ ತುಂಬಾ ಒಳ್ಳೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷಕ್ಕೆ ತುಂಬಾ ಬಲ ಬಂದಂಗಾಗತ್ತೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬಿಜೆಪಿನ ಬಲಪಡಿಸ್ಬೇಕು ಅಂದ್ರೆ ಅವರು ಪಕ್ಷವನ್ನ ಗಟ್ಟಿ ಮಾಡ್ಬೇಕು ಅಂದ್ರೆ ಇಂಥ ನಿರ್ಧಾರವನ್ನ ತಗೊಳ್ಳೇಬೇಕಾಗತ್ತೆ. ಸೊ ಈಗ JDS ಇರ್ತಕ್ಕಂಥದ್ದು 8 ವಿಧಾನಸಭಾ ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರಕ್ಕೆ 8 ವಿಧಾನಸಭಾ ಕ್ಷೇತ್ರ ಸೇರುತ್ತೆ. ಒಂದೇ ಒಂದು JDS MLA ಇರ್ತಕ್ಕಂಥದ್ದು. ಸೊ ಈಗ ವೋಟ್ ಪ್ಯಾಟರ್ನ್ ಏನಾಗಿದೆ, ಕಳೆದ ವಿಧಾನಸಭಾ ಚುನಾವಣೆಗಿಂತ ಈ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಜಾಸ್ತಿ ಆಗಿದೆ. ಅಲ್ಲ ಶಶಿ ಅವರೇ, ಕೊನೆ ಪ್ರಶ್ನೆ. ಇತ್ತೀಚೆಗಷ್ಟೇ ಕೆಲ ದಿನಗಳ ಹಿಂದಷ್ಟೇ ಸಚ್ಚಿದಾನಂದ್ ಅವರು ಕೂಡ ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಕುಮಾರಸ್ವಾಮಿ ಅವರು ಕೂಡ ಮಾಧ್ಯಮದ ಮುಂದೆ ಹೇಳಿದ್ರು, ನೋಡೋಣ ಸಮಯ ಬಂದಾಗ ಸುಮಲತಾ ಅವ್ರ ಜೊತೆ ಮಾತನಾಡಬೇಕು ಅಂತ ಆದಾಗ ಮಾತನಾಡ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳಿದ್ರು. ಸೊ ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆಗಳಾಗಬಹುದಾ? ಇಲ್ಲ. ಸಚ್ಚಿದಾನಂದ್ ಅವರು ವೈಯಕ್ತಿಕವಾಗಿ ಹೋಗಿ ಭೇಟಿ ಮಾಡಿರ್ತಕ್ಕಂಥದ್ದು. ಸಚ್ಚಿದಾನಂದ್ ಅವರ ಭೇಟಿಗೂ ಸುಮಲತಾ ಅಂಬರೀಷ್ ಅವರಿಗೂ ಯಾವುದೇ ಸಂಬಂಧ ಇಲ್ಲ. ಸಚ್ಚಿದಾನಂದರವರು ವೈಯಕ್ತಿಕವಾಗಿ ಹೋಗಿ ಭೇಟಿ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸುಮಲತಾ ಅಂಬರೀಷ್ ಅವರ ಒಪ್ಪಿಗೆನೂ ಇಲ್ಲ, ಮತ್ತೊಂದು ಇಲ್ಲ. ಅವ್ರು ವೈಯಕ್ತಿಕವಾಗಿ ಬಿಜೆಪಿ ಅಭ್ಯರ್ಥಿಯಾಗಿದ್ರು ಹೋಗಿ ಭೇಟಿ ಮಾಡಿದ್ದಾರೆ. ನಮಗೆ ಒಂದು ವೇಳೆ ಈಗ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ನಾವು ಸ್ವಾಗತ ಮಾಡ್ತೀವಿ. ಒಂದು ವೇಳೆ ಅಂತ ಪಕ್ಷದಲ್ಲಿ ಅವರೇನಾರ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಅವರಾದಂತ ಸಂದರ್ಭದಲ್ಲಿ ಅವರು ಒಪ್ಪಿಗೆ ಕೊಟ್ರೆ ನಮ್ದೇನು ಅಭ್ಯಂತರ ಇಲ್ಲ, ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಬಹಳಷ್ಟು ಕುತೂಹಲದ ಗೂಡಾಗಿದೆ ಮಂಡ್ಯ ಒಟ್ಟಾರೆ. ಶಶಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಜೊತೆ ಮಾತನಾಡಿದ್ದಕ್ಕೆ.
ಎಸ್, ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆ. ಮಂಡ್ಯದಲ್ಲಿ ಏನಾಗುತ್ತೆ ಅಂತ ಅನ್ನೋದು, ಸುಮಲತಾ ಅವರು ಅಭ್ಯರ್ಥಿಯಂತೂ ಆಗ್ತಾರೆ ಅನ್ನುವಂಥ ಸ್ಪಷ್ಟನೆ ಅವರ ಆಪ್ತರಿಂದ ಸಿಗ್ತಾ ಇದೆ. ಆದರೆ ಯಾವ ಪಕ್ಷದಿಂದ ಅಥವಾ ಪಕ್ಷೇತರರಾಗಿನ, ಇಲ್ಲವೇ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಅಲ್ಲ ಅಂತ ಆದಲ್ಲಿ ಏನಾದರೂ ಕಾಂಗ್ರೆಸ್ಗೆ ಹೋಗ್ತಾರಾ? ಕುತೂಹಲ ಅಂತೂ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಏನೇ ಬದಲಾವಣೆ ಪರಿಣಾಮಗಳಾದರೂ ಕೂಡ ಅದೆಲ್ಲ ಇಂಚಿಂಚು ಮಾಹಿತಿಯನ್ನು ಏಷ್ಯಾ ನಡೆಸುವ ನ್ಯೂಸ್ ನಿಮ್ಮೆದುರಿಗೆ ಇಡ್ತಾ ಹೋಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.